ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ದಾಲ್ ಕಿಚಡಿ ಮಾಡಿರೋದು. ಸಿಂಪಲ್ ಆಗಿದೆ. ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನು 2 ಗ್ಲಾಸ್ ಅಕ್ಕಿಗೆ ಇದರಲ್ಲಿ 1.5 ಕಪ್ ಹೆಸರುಬೇಳೆ ತೊಗೊಂಡಿದ್ದೆ. ಮತ್ತೆ 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೆ. ಏಕೆಂದರೆ ಬರೀ ಹೆಸರುಬೇಳೆಲೇ ಮಾಡೋದು ಬೇಡ, ತೊಗರಿಬೇಳೆನೂ ಹಾಕೋಣ ಅಂತ ಮಾಡಿದ್ದೆ. ತೊಗರಿಬೇಳೆ ಮತ್ತು ಹೆಸರುಬೇಳೆ ತೊಗೊಂಡಿದ್ದೆ. ಜೊತೆಗೆ 2 ಈಕ್ವಲ್ ಆಗಿ ತೊಗೊಂಡಿಲ್ಲ. ನಾನು ಯಾಕೆ ಈಕ್ವಲ್ ಆಗಿ ತೊಗೊಂಡಿಲ್ಲ ಅಂದರೆ ಸ್ವಲ್ಪ ಹೆಸರುಬೇಳೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೊಗರಿಬೇಳೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಾನು ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ ಮತ್ತು 1 ಟೊಮೊಟೊ ಹಾಕ್ಬಿಟ್ಟು 3 ರಿಂದ 4 ವಿಷಲ್ ಕೂಗಿಸ್ಕೊತೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪು 1 ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ಅರಿಶಿನ ಹಾಕೋತೀನಿ. ಹಾಕ್ಕೊಂಡು ನಾನು ಒಬ್ಬೊಬ್ಬರು ಇದಕ್ಕೆ ತುಪ್ಪ ಹಾಕಿನೂ ವಿಸಲ್ ಕೂಗಿಸ್ಕೊತಾರೆ. ಬಟ್ ನಾನು ತುಪ್ಪ ಹಾಕ್ತಿಲ್ಲ, ಹಾಗೆ ಇದು ಟೊಮೊಟೊ ಅರಿಶಿನ ಮಾತ್ರ ಹಾಕ್ಕೊಳ್ತಿದ್ದೀನಿ. ಇವಾಗ ಇದು ವಿಷಲ್ ಆಗೋಷ್ಟರೊಳಗೆ ನಾನು ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮೊದಲಿಗೆ ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮೊಟೊ ತೊಗೊಂಡಿದ್ದೀನಿ. ನಾಟಿ ಟೊಮೊಟೊ ತೊಗೊಂಡಿಲ್ಲ, ನಾನು ಫಾರಮೇ ತೊಗೊಂಡಿರೋದು. ಮತ್ತು ಸ್ವಲ್ಪ ಕೊತ್ತಂಬರಿ, 3 ರಿಂದ 4 ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರೂ ಅಷ್ಟೇ ನಾನು ಸ್ವಲ್ಪ ಚಿಲ್ಲಿ ಪೌಡ್ರಿಗಿಂತ ಕಡಿಮೆ ತೊಗೊಂಡಿದ್ದೀನಿ, ಈಕ್ವಲ್ ಆಗಿ ತೊಗೊಂಡಿಲ್ಲ. ಮತ್ತು 2 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿರೋದು. ಇದಿಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ. ನಾನು ಇದ್ರ ಜೊತೆ ಮತ್ತೆ ಒಗ್ಗರಣೆಗೆ ಆಯಿಲು ಮತ್ತು ತುಪ್ಪ ತೊಗೊಂಡಿರೋದು. ಆಯಿಲ್ ಬಂದು 3 ರಿಂದ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ತುಪ್ಪ ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿರೋದು. ನಾಟಿ ಟೊಮೊಟೊ ಯೂಸ್ ಮಾಡಲ್ಲ, ಯಾವಾಗ್ಲೂ ಫಾರಮ್ ಟೊಮೊಟೊನೇ ಹಾಕೋದು. ಯಾಕೆಂದರೆ ನನಗೆ ಅದು ನಾಟಿ ಟೊಮೊಟೊ ಅಷ್ಟು ಇಷ್ಟ ಆಗಲ್ಲ. ನನಗೆ ಅನಿವಾರ್ಯ ಯಾವಾಗಾದರೂ ಬೇಕು ಅಂದಾಗ ಅಷ್ಟೇ ಅದು ನಾನು ನಾಟಿ ಟೊಮೊಟೊ ಯೂಸ್ ಮಾಡೋದು. ಇನ್ನು ಕಾಮನ್ ಆಗೆಲ್ಲ ನಾನು ಬೇಕಾದ್ರೆ ಲೆಮನ್ ಯೂಸ್ ಮಾಡ್ತೀನಿ, ನಾಟಿ ಟೊಮೊಟೊ ಯೂಸ್ ಮಾಡಲ್ಲ. ಮತ್ತು ಇವಾಗ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಆಯಿಲ್ ಹಾಕಿ ಒಗ್ಗರಣೆ ಹಾಕೊಂಡಿದ್ದೀನಿ. ಅದ್ರ ಜೊತೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ತೊಗರಿಬೇಳೆನೂ ಹಾಕಿರೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಬೇಕು ಅಂದರೆ ಹಾಕೋಬೋದು, ಇಲ್ಲ ಆಪ್ಷನಲ್. ಅದೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಅನ್ನೋಗೇನಿಲ್ಲ. ಬೇಳೆ ನಮಗೆ ಸ್ವಲ್ಪ ಬೇಳೆ ಆಗಲ್ಲ, ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋತೀನಿ ಅಷ್ಟೇ. ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ, ಏಕೆಂದರೆ ನಮಗೆ ಅಲ್ಲೊಂದು ಗ್ರಾಫ್ ಥರ ಇರುತ್ತೆ, ಅದರಲ್ಲಿ ತೋರಿಸುತ್ತೆ ಸಬ್ಸ್ಕ್ರೈಬ್ ಆಗಿ ಎಷ್ಟು ಜನ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಆಗದೆ ಎಷ್ಟು ಜನ ನೋಡ್ತಿದ್ದಾರೆ ಅಂತ. ಅಂದರೆ ಆ ಗ್ರಾಫಲ್ಲಿ ನಮಗೆ ಬೇಗ ಗೊತ್ತಾಗುತ್ತೆ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ವಾಚ್ ಮಾಡಿ. ನೋಡ್ತಾ ಇದ್ದೀನಿ ಅನ್ನೋರು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ವಾಚ್ ಮಾಡಿ. ಅದರಿಂದ ಏನು ಅಮೌಂಟ್ ಕಟ್ ಆಗಲ್ಲ. ಪ್ಲೀಸ್ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನಾನು ಇಷ್ಟು ಹೇಳ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ನಾನು ಇವಾಗ 500 ಸಬ್ಸ್ಕ್ರೈಬರ್ಸಿಗೆ ರೀಚ್ ಆಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ. ನಾನು ಉಪ್ಪು ಹಾಕಿ ಮತ್ತು ಟೊಮೊಟೊ ಹಾಕೋತಾ ಇದ್ದೀನಿ. ನಾನು ಈ ನಡುವೆ ಏನಕ್ಕೆ ರೈಸಿಂದೇ ಜಾಸ್ತಿ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕಡಿಮೆ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ನಾನು ಮಧ್ಯೆ ವೀಡಿಯೋಸ್ ಎಲ್ಲ ಹಾಕ್ತೆ, ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರನೇ ನಾನು ಡೈಲಿ ವೀಡಿಯೋ ಹಾಕೋದೆಲ್ಲ ತುಂಬಾ ಗ್ಯಾಪ್ ಆಯಿತು. ಏಕೆಂದರೆ ಟ್ರಿಪ್ ಹೋಗಿದ್ದು ಮತ್ತು ನಾನು ಊರಿಗೆಲ್ಲ ಹೋಗಿದ್ದೆ. ಅದಕ್ಕೋಸ್ಕರ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕಾಗಿಲ್ಲ. ಯೂಟ್ಯೂಬಲ್ಲಿ ನಾವು ವೀಡಿಯೋ ಹಾಕಬೇಕು ಅಂದರೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಮೇಯ್ನ್ ಅದೇ ಇರೋದು. ಆವಾಗಲೇ ನಮಗೆ ವ್ಯೂಸು, ಸಬ್ಸ್ಕ್ರೈಬರ್ಸ್ ಬರೋದು. ಬಟ್ ನಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಮಿಸ್ ಆಗಿದೆ. ನಂದು ಅದೇ ಪ್ರಾಬ್ಲಮ್ ಆಗಿರೋದು, ಕನ್ಸಿಸ್ಟೆನ್ಸಿ ಟೈಮಿಂಗ್ಸು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಬೇಯಿಸ್ಕೊಂಡಿರೋ ಬೇಳೆ ಮತ್ತು ಅಕ್ಕಿನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ಫೈನಲಿ ಇವಾಗ ರೆಡಿಯಾಗಿದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.